ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ, ಇದು ಡಾಕ್ಟರ್ ರಾಜ್ಕುಮಾರ್ ರಸ್ತೆಗೆ ಸಂಬಂಧಪಟ್ಟಂಗೆ ಇರುವಂತಹ ಎಲ್ ಜಿ ಶೋರೂಮ್ನವರು ಕನ್ನಡವನ್ನು ಕಡೆಗಣಿಸಿ ಸ್ವಾಮಿಗಳನ್ನ ಹಾಕೊಂಡಿದ್ದಾರೆ. ನೋಡಿ ಮೇಲ್ಗಡೆ ಎಲ್ ಜಿ ಅಂತಿದೆ, ಮೇಲ್ಗಡೆ ಸಹ ಗ್ರ್ಯಾಂಡ್ ಓಪನಿಂಗ್ ಅಂತಿದೆ, NST ಅಂತಿದೆ. ನೋಡಿ ಈ ರೀತಿ ಮಾಡ್ಕೊಂಡು ಇವರು ಇಂಥ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಕರೆಸಿ ಕನ್ನಡವನ್ನು ಕಡೆಗಣಿಸಿ ನಮ್ಮ ಕನ್ನಡಿಗರನ್ನೇ ಕರೆದು ಉದ್ಘಾಟನೆ ಮಾಡುವಂತಿದೆಯಲ್ಲ, ಇದು ದೊಡ್ಡ ನಮ್ಮ ಕನ್ನಡ ನಾಡಿನ ದುರಂತ. ಇದಕ್ಕೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ಅವರಿಗೆ ಮನವಿ ಮಾಡ್ತೇವೆ. ಇವತ್ತು ಒಳಗಡೆ ಹೋಗಿ ಏನು ಅದಕ್ಕೆ ಉತ್ತರ ಕೊಡ್ತಾರೆ ನೋಡೋಣ. ಮಹೇಶ್ ಅವರು ಬರೋದು ಲೇಟು, ಬೇರೆ ಬಾ 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 ಮಂಜುನಾಥ್. ನಮಸ್ಕಾರ ಗೆಳೆಯರೇ. ಯಾರು ಇಲ್ಲಿಗೆ ವ್ಯವಸ್ಥಾಪಕರು? ಯಾರು ಮ್ಯಾನೇಜರ್ಗಳು, ವ್ಯವಸ್ಥಾಪಕರು, ಎಲ್ಲ ಮಾಲೀಕರು? ಹಾಂ, ಯಾರು ಇವ್ರಿ ಮ್ಯಾನೇಜರು? ಮ್ಯಾನೇಜರ್ ಯಾರು ಇಲ್ಲಿ? ಈಗಿನ ಉಸ್ತುವಾರಿ ಯಾರು ಜವಾಬ್ದಾರಿ ಇದೆ ಅವ್ರು ಕರೀರಿ. ಬನ್ನಿ ಅವ ಒಂಚೂರು ನೋಡ್ರವ, ಬನ್ನಿ ಇಲ್ಲಿ ಗೆಳೆಯರೆ. ನೀವೇನಾಗಿದ್ದೀರಿ ಇಲ್ಲಿ? ನೀವು ಓನರ್ ಬಂದಿಲ್ಲ, ಇಲ್ಲಿ ಕೆಲಸ. ನೀವು ಕೆಲ್ಸಕ್ಕಿರೋದು. ಈ ಮ್ಯಾನೇಜರ್ ಗಿನೇಜರ್ ಯಾರು? ಓನರ್ಗೆ ಫೋನ್ ಮಾಡಿ. ಈ ಕಡೆ ಬನ್ನಿ. ಬೆಳಕು ಹೊಡಿತಿದೆ, ಆಚೆ ಲೈಟ್ ಹೊಡಿತಿದೆ ಬೆಳಕು. ಕೂತ್ಕೊಳ್ಳಿ. ಏನಿಲ್ಲ, ನಿಮ್ಮ ಪಾಪ ನಿಮ್ದೇನು ಜವಾಬ್ದಾರಿ ಇಲ್ಲ, ಮಾಲೀಕರಿಗೆ ಫೋನ್ ಮಾಡಿಕೊಡಿ. ಆಚೆ ಸಂಪೂರ್ಣವಾಗಿ ಕನ್ನಡವನ್ನು ಕಡೆಗಣಿಸಿ ಎಲ್ಲ ಆಂಗ್ಲ ಭಾಷೆಯಲ್ಲಿ ವ್ಯವಹಾರ ಮಾಡ್ತಾಯಿದ್ರಿ. ಅದು ಡಾಕ್ಟರ್ ರಾಜ್ಕುಮಾರ್ ರಸ್ತೆಗೆ ಸಂಬಂಧಪಟ್ಟಂಗೆ. ರಾಜ್ಕುಮಾರ್ ಅವ್ರ ಹೆಸರಿದೆ ಇಲ್ಲಿ. ಹಾಗೆ ಆಮೇಲೆ ನಮ್ಮ ಸುತ್ತೂರು ಸ್ವಾಮೀಜಿಗಳನ್ನ ನೀವು ದೊಡ್ಡ ಮಟ್ಟದಲ್ಲಿ ಅವ್ರನ್ನ ಆಹ್ವಾನಿಸಿದಿರಿ ಕಾರ್ಯಕ್ರಮಕ್ಕೆ. ಅಲ್ಲಿ ನೋಡಿ ಗ್ರ್ಯಾಂಡ್ ಓಪನ್ NST, ಅಲ್ಲಿ ಮೇಲೇ ಆಂಗ್ಲ ಭಾಷೆ ಹಾಕ್ಬಿಟ್ಟಿದ್ರಿ. ಕನ್ನಡ ಎಲ್ಲ ಐತೆ ಅಲ್ಲಿ. ಹಲೋ ಸ್ವಾಮಿಯವರೇ ನಮಸ್ಕಾರ. ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಅಧ್ಯಕ್ಷರು DPK ಪರಮೇಶ್ ಅಂತ. ನೀವು ಹೊಸದಾಗಿ ಒಂದು ಎಲ್ಲ ಶೋರೂಮ್ನ ಓಪನ್ ಮಾಡಿದಿರಿ, ಆದರೆ ಕನ್ನಡವನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹಾರ ಮಾಡಿದಿರಿ. ಅದು ನಮ್ಮ ಸುತ್ತೂರು ಸ್ವಾಮೀಜಿಗಳು ಕರೆದಿದ್ದೀರಿ. ಹಾಂ ದೊಡ್ಡದಾಗಿ ಕನ್ನಡ ಮಾಡಬೇಕು, ಚಿಕ್ಕದಾಗಿ LG ಮಾಡಬೇಕು, ಅದೆಲ್ಲ ಗೊತ್ತು. ನೆಕ್ಸ್ಟ್ ಚೇಂಜಸ್ ಅಲ್ಲಿ ಅದು ಮಾಡ್ತೀವಿ. ಎಷ್ಟು ದಿವಸದಲ್ಲಿ ಮಾಡಿಸ್ತೀರಾ ಗೆಳೆಯರೆ? ಅಲ್ಲ, ನೆಕ್ಸ್ಟ್ ಚೇಂಜಸ್ ಅಲ್ಲಿ ನೆಕ್ಸ್ಟ್ ಒಂದು ಹೊಸ ಬೋರ್ಡ್ ಅಂತ ಇದೀವಿ, ಪ್ಲಾನ್ ಮಾಡ್ತಾ ಇದೀವಿ, ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ. ತರ್ಸೋದಕ್ಕೆ ಒಂದ್ ವರ್ಷ ಟೈಮ್, ಒಂದೂವರೆ ತಿಂಗಳು ಟೈಮ್ ಆಗೋಯ್ತು ನಮ್ಗೆ. ಇದು ಅಪ್ಗ್ರೇಡ್ ಆಗಿರಲಿಲ್ಲ, ನೆಕ್ಸ್ಟ್ ಮಾಡ್ತೀವಿ. ಯಾಕಂದ್ರೆ ಕನ್ನಡದವರು ನೀವೇನ್ ಹೇಳ್ತಿದ್ರೆ ಎಲ್ಲ ಅರ್ಥ ಆಗ್ತದೆ, ಖಂಡಿತವಾಗ್ಲೂ ಮಾಡ್ತೀವಿ. ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಹೆಸರು ಇದೆ ಇಲ್ಲಿ. ಆ ಹೆಸರು ಪಕ್ಕದಲ್ಲೇ ನಿಮ್ದು ಒಂದು ಶೋರೂಮ್ ಇದೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಆದಷ್ಟು ಹೆಚ್ಚು ಕನ್ನಡಕ್ಕೆ ಒತ್ತು ಕೊಡಿ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ನಿಮಗೆ ಹೃದಯವಂತಿಕೆಯಿಂದ ಮನವಿ ಮಾಡ್ತೀವಿ. ನಾವು ಕನ್ನಡದವರ ಏನ್ ಕನ್ನಡದವ್ರು ಕೇಳಿ ಹೇಳ್ತೀವಿ. ನಾವು ಕನ್ನಡದವ್ರೆ 100% ನೀವೇನ್ ಹೇಳ್ತಿದ್ರ ನಮ್ಗೆ ಅರ್ಥ ಆಗುತ್ತೆ. ಖಂಡಿತವಾಗ್ಲೂ ಅದಕ್ಕೆ ನಾವು ಮಾನ್ಯತೆ ಕೊಡ್ತೀವಿ, ಮತ್ತೆ ಬೆಲೆನೂ ಕೊಡ್ತೀವಿ. ಆಯ್ತು ಗೆಳೆಯರೆ, ಬಂದಾಗ ನಿಮ್ಮನ್ನ ಮೀಟ್ ಮಾಡ್ತೀವಲ್ಲ, ನಾವು ತುಂಬಾ ಕಮ್ಮಿ ಬರೋದು. ನಾವಿಲ್ಲಿ ಅಶೋಕ್ ಅವರು ಇರೋದು. ಆಯ್ತು ಗೆಳೆಯರೆ. ಆತ್ಮೀಯ ಕನ್ನಡದ ಬಂಧುಗಳೇ, ನಾವು ಡಾಕ್ಟರ್ ರಾಜ್ಕುಮಾರ್ ರಸ್ತೆಗೆ ಸಂಬಂಧಪಟ್ಟ ಹಾಗೆ ವಿವೇಕಾನಂದ ಸ್ವಾಮಿ ಹೋಗೋ ರಸ್ತೆ ಇದು ನೋಡಿ. ಡಾಕ್ಟರ್ ರಾಜ್ಕುಮಾರ್ ರಸ್ತೆಗೆ ಸಂಬಂಧಪಟ್ಟಂಗೆ ಒಂದು LG ಶೋರೂಮ್ ಓಪನ್ ಆಗಿದೆ. ಸಂಪೂರ್ಣವಾಗಿ ಕನ್ನಡವನ್ನು ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ಹಾಕಿದ್ದಾರೆ. ಇವತ್ತು ಮಾಲೀಕರ ಹತ್ರ ಸ್ವಾಮಿ ಹತ್ರ ಮಾತಾಡ್ತೀವಿ. ಅವರು ಕಂಪ್ನಿಯಿಂದ ಬರ್ಬೇಕು ಸರ್, ಇದು ಒಂದು ತಿಂಗಳು ಕಾಲಾವಕಾಶ ಕೊಡಿ ಅಂತ ಹೇಳಿದ್ದಾರೆ. ನಾವು ಹೇಳೋದಿಷ್ಟೇ, ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಸಂಬಂಧಪಟ್ಟಾಗೆ, ಕನ್ನಡ ಸಂಸ್ಕೃತಿ ಇಲಾಖೆಗೆ ಸಂಬಂಧಪಟ್ಟಂಗೆ, ಕನ್ನಡ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಾಗೆ ಮೈಸೂರು ಸಾಂಸ್ಕೃತಿಕ ನಗರ, ಅರಮನೆಗಳ ನಗರ, ರಾಜ ಮಹಾರಾಜರು ಆಳದಂಥ ಇಂಥ ಪವಿತ್ರವಾದಂಥ ಪುಣ್ಯಕ್ಷೇತ್ರದಲ್ಲಿ ಕನ್ನಡವನ್ನು ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹಾರ ಮಾಡುವುದು ಅಕ್ಷಮ್ಯ ಅಪರಾಧ. ಆದ್ದರಿಂದ ಇವತ್ತು ಸ್ವಾಮಿಯವರಿಗೆ
ಹೃದಯವಂತಿಕೆಯಿಂದ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮನವಿ ಮಾಡಿದ್ದೇವೆ. ಅವರು ಕಂಪ್ನಿ ಮೇಲೆ ಎತ್ತಾಕ್ತಾರೆ. ನಾವು ಹೇಳೋದು, ನೀವು ಜೀವನ ಮಾಡೋದು ಇಲ್ಲಿ, ಹೊರಗಡೆಯಿಂದ ಬಂದಂಥ ಕಂಪ್ನಿಯವ್ರಿಗೆ ನೀವು ಉದ್ಘಾಟನೆ ಮಾಡೋಕ್ಕೂ ಮುಂಚೆನೇ ಹೇಳಿ, ಇದು ಕನ್ನಡ ನಾಡಲ್ಲಿ ಇದೀವಪ್ಪ, ಸಾಂಸ್ಕೃತಿಕ ನಗರದಲ್ಲಿ ಇದ್ದೀವಿ, ಇದು ನಿಮ್ಮದು ಏನು ಇಲ್ಲಿ ನಡೆಯಲ್ಲ. ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಕನ್ನಡ ನೆಲದಲ್ಲಿ ಇರಬೇಕಾದ್ರೆ ನೀವು ಕನ್ನಡಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಮೊದಲು ಕನ್ನಡದಲ್ಲೇ ನೀವು ವ್ಯವಹಾರ ಮಾಡಬೇಕು, ಕನ್ನಡದಲ್ಲೇ ನಾಮಫಲಕ ಹಾಕ್ಸ್ಬೇಕು ಅಂತ ಖಂಡಿತವಾಗಿ ನೀವು ಮಾಲೀಕರಾಗಿರ್ಬೋದು. ನಿಮಗೆ ಮಾಲೀಕರಿಗೆ ಯಾರು ಅನುಮತಿ ಕೊಟ್ಟವ್ರೆ? ಮೈಸೂರು ಮಹಾನಗರ ಪಾಲಿಕೆ ಸಂಬಂಧಪಟ್ಟಂಗೆ ಮತ್ತು ಕನ್ನಡ ಸಾಂಸ್ಕೃತಿಕ ಇಲಾಖೆ ಸಂಬಂಧಪಟ್ಟಂಥ ಅಧಿಕಾರಿಗಳ ನಿಮ್ಮ ಬೇಜವಾಬ್ದಾರಿ ತಂದಿಂದ ಇವತ್ತು ಮೈಸೂರು ಮಾನ ಮರ್ಯಾದೆ ಹರಾಜಾಗ್ತಾ ಇದೆ. ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ. ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕಿ ಅಯೋಗ್ಯರೇ, ಪ್ರಾಮಾಣಿಕವಾಗಿ ಅನುಮತಿ ಕೊಡಬೇಕಾದ್ರೆ ನೀವೇನು ಅವ್ರಿಗೆ ಅನುಮತಿ ಲೆಟರ್ ಕೊಡ್ತೀರಿ, ಆವಾಗಲೇ ಹೇಳಿ ಕನ್ನಡವನ್ನು ಕಡ್ಡಾಯವಾಗಿ ಕನ್ನಡ ಹಾಕ್ಲೇಬೇಕು. ನೀವು ಯಾವ ದುಬೈಲಿರಲಿ, ನೀವು ಬೊಂಬೈಲಿರಲಿ, ಎಲ್ಲೇ ಇರಲಿ, ನೀವು ಯಾವುದೇ ಕಂಪ್ನಿ ಹೊರದೇಶದಲ್ಲಿ ಇದ್ರೆ ಮೊದಲು ನೀವು ಕನ್ನಡಕ್ಕೆ ಒತ್ತು ಕೊಡಿ ಅಂತ ಹೇಳಿ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ಅಯೋಗ್ಯ ಅಧಿಕಾರಿಗಳೇ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಮಾಲೀಕರನ್ನೆಲ್ಲ ಖಂಡಿಸಬೇಕಾಗಿರೋದು, ವ್ಯಾಪಾರಸ್ಥರನ್ನೆಲ್ಲ ಖಂಡಿಸಬೇಕಾಗಿರೋದು, ಮನೆಯಾಳ ಅಧಿಕಾರಿಗಳನ್ನ ನಾವು ಉಗ್ರವಾಗಿ ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದೇವೆ. ಹೇಳಿ ಸಾಮಾಜಿಕ ಜಾಲತಾಣದ ಮುಖಾಂತರ ನಿಮಗೆ ಮನವಿ ಮಾಡ್ತಾ ಇದ್ದೇವೆ. ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಹೊಸ ಅಂಗಡಿಗಳು ಉದ್ಘಾಟನೆ ಆಗುವಂಥ ಸಂದರ್ಭದಲ್ಲಿ ಕನ್ನಡವನ್ನು ಕಡ್ಡಾಯಗೊಳಿಸಿ ನಿಮ್ಮ ಆದೇಶದಲ್ಲಿ ಅದನ್ನ ನಮೂದಿಸಿ ಅಂತ ಹೇಳ್ತಾ ನಾನು ಮಾತಾ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಕನ್ನಡ ವಿರೋಧಿಗಳಿಗೆ, ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ, ಕನ್ನಡ ಸಂಸ್ಕೃತಿ ಇಲಾಖೆ ಅಧಿಕಾರಿಗಳಿಗೆ, ನಿಮ್ಮ ಬೇಜವಾಬ್ದಾರಿತನಕ್ಕೆ, ನಿಮ್ಮ ಬಂಡ ಅಧಿಕಾರಿತನಕ್ಕೆ ಬೇಕೇ ಬೇಕು, ಬೇಕೇ ಬೇಕು.